Hello dear friends, welcome to Sahithya Radhana channel and this is question paper analysis class. Today I am going to continue the same question paper 2018 question paper and this is part 7. Okay, so far we have discussed 52 questions and 53rd question ಇಂದ ನಾವು ಇವತ್ತು ಕಂಟಿನ್ಯೂ ಮಾಡ್ತಾ ಇರ್ತೀವಿ. ಸೊ ಅದ್ರ ಜೊತೆಗೆ ದಿಸ್ ಕ್ವೆಶನ್ ಪೇಪರ್ ಅನಾಲಿಸಿಸ್ ನಾಟ್ ಓನ್ಲಿ ಹೆಲ್ಪ್ಫುಲ್ ಫಾರ್ ಯುವರ್ PU recruitment, it is also helpful for your other exams related literature like NET, KSET, GPT, GATE or HSTR, any kind of exams. ಸೊ ನಾವು PU recruitment ಗೆ ಮಾತ್ರ ಪ್ರಿಪೇರ್ ಆಗ್ತಾ ಇದೀವಿ, ಹಾಗಾಗಿ ಅದಕ್ಕೆ ಮಾತ್ರ ಓದ್ಕೋಬೇಕು ಅಂತ ಇಲ್ಲ. ಲಿಟ್ರೇಚರ್ ಇಸ್ ಲಿಟ್ರೇಚರ್. ಸೊ ಹಾಗಾಗಿ ಯಾವುದೇ ಕ್ವೆಶನ್ ಪೇಪರ್ ಅನ್ನ ಅನಾಲಿಸಿಸ್ ಮಾಡಿ ಸೊ ಎಷ್ಟು ಆಗುತ್ತೋ ಅಷ್ಟು ಬ್ರಾಡ್ ಆಗಿ ನೀವು ಇನ್ಫಾರ್ಮೇಶನ್ಸ್ ಅನ್ನ ಕಲೆಕ್ಟ್ ಮಾಡ್ತಾ ಹೋದ್ರೆ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ ಫಾರ್ ಎಕ್ಸಾಂಪಲ್ ಲೈಕ್ 10 ಕ್ವೆಶನ್ ಪೇಪರ್ಸ್ ಅನ್ನ ತಗೊಳ್ಳಿ, ಯಾವ್ದಾದ್ರು 10 ಕ್ವೆಶನ್ ಪೇಪರ್ಸ್ ನ ತಗೊಳ್ಳಿ. ಈ ರೀತಿ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅದ್ರ ಸುತ್ತಮುತ್ತ ಎಷ್ಟು ಇನ್ಫಾರ್ಮೇಶನ್ ಸಿಗುತ್ತೋ ಅಷ್ಟನ್ನ ಕಲೆಕ್ಟ್ ಮಾಡ್ಕೊಳ್ತಾ ಹೋಗಿ. ಸೊ ಅವಾಗ ನಿಮ್ಗೆ ಆಲ್ಮೋಸ್ಟ್ 50% ಲಿಟ್ರೇಚರ್ ಅಲ್ಲೇ ಕವರ್ ಆಗತ್ತೆ. ಓಕೆ, ಸೊ ರೆಗ್ಯುಲರ್ ಕ್ಲಾಸಸ್ ಅಲ್ಲಿ ನಿಮ್ಗೆ ಈ ರೀತಿಯಾದ ಇನ್ಫಾರ್ಮೇಶನ್ ಸಿಗಲ್ಲ. ಹಾಗಾಗಿ ಯಾರೆಲ್ಲ ಇನ್ನ ಕ್ವೆಶನ್ ಪೇಪರ್ ಅನಾಲಿಸಿಸ್ ಕ್ಲಾಸ್ ಗಳನ್ನ ವಾಚ್ ಮಾಡಿಲ್ಲ, ಪ್ಲೀಸ್ ಗೋ ಥ್ರೂ ಅದರ್ 6 parts ಆಫ್ ವಿಡಿಯೋಸ್. ಸೊ ಲೈಕ್ ನೀವು ಬೇರೆ ಕ್ಲಾಸಸ್ ಗಳನ್ನ ನೋಡಿರ್ಬೋದು. ಕ್ವೆಶನ್ ಪೇಪರ್ ಅನಾಲಿಸಿಸ್ ಅಂದ್ರೆ 1 class or 2 classes ಅಲ್ಲಿ ಫಿನಿಶ್ ಮಾಡ್ತಾರೆ. ಬಟ್ ಇನ್ ದೋಸ್ ಕ್ಲಾಸಸ್ ಯು ವಿಲ್ ಗೆಟ್ ಓನ್ಲಿ ಕ್ವೆಶನ್ ಅಂಡ್ ಆನ್ಸರ್. ಬಟ್ ಐ ಆಮ್ ಟ್ರೈಂಗ್ ಟು ಗಿವ್ ಯು ಮೋರ್ ಇನ್ಫಾರ್ಮೇಶನ್ ಲೈಕ್ ರಿಲೇಟೆಡ್ ಆಗಿರ್ಬೋದು ಅಥವಾ ಆಪ್ಷನ್ಸ್ ಅಲ್ಲಿ ಬರುವಂತ ರಿಲೇಟೆಡ್ ಆನ್ಸರ್ ಅಂಡ್ ಕ್ವೆಶನ್ಸ್ ಆಗಿರ್ಬೋದು. ಆ ರೀತಿಯಾದ ಇನ್ಫಾರ್ಮೇಶನ್ ನ ಕೊಡೋಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಅದ್ರ ಜೊತೆಗೆ ಯಾರಿಗೆಲ್ಲ ನನ್ನ ಇನ್ಫಾರ್ಮೇಶನ್ ಇಷ್ಟ ಆಗ್ತಾ ಇದೆ, ಸೊ ಒಂದು ಲೈಕ್ ಅನ್ನ ಕೊಟ್ಟು ಹಾಗೆ ಇನ್ಫಾರ್ಮೇಶನ್ ಅನ್ನ ವಿಡಿಯೋಸ್ ನ ಶೇರ್ ಮಾಡಿ. ಯಾರೆಲ್ಲ ಇನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಸಾಹಿತ್ಯ ಆರಾಧನಾ ಚಾನೆಲ್ ಫಾರ್ ಮೋರ್ ಇನ್ಫಾರ್ಮೇಶನ್, ಫಾರ್ ಮೋರ್ ಕ್ಲಾಸಸ್ ಆನ್ ಇಂಗ್ಲಿಷ್ ಲಿಟ್ರೇಚರ್. ಸೊ ಹಾಗಾದ್ರೆ ಇವತ್ತಿನ ಕ್ಲಾಸ್ ಅನ್ನ ಶುರು ಮಾಡೋಣ. ಸೊ 52nd ಕ್ವೆಶನ್ ವರ್ಗನು ನೋಡಿದ್ವಿ. ಸೊ ನೆಕ್ಸ್ಟ್ ಕ್ವೆಶನ್ ಬಂದು ಐಡೆಂಟಿಫೈ ಫ್ರಾಸ್ಟ್ ಫಸ್ಟ್ ವಾಲ್ಯೂಮ್ ಆಫ್ ಪೋಮ್ಸ್. ಸೊ ರಾಬರ್ಟ್ ಫ್ರಾಸ್ಟ್ ಹ್ಯಾಸ್ ರಿಟನ್ ಸೋ ಮೆನಿ ವಾಲ್ಯೂಮ್ಸ್ ಆಫ್ ಪೋಯಿಟ್ರಿ. ಓಕೆ, ಸೊ ಅದರಲ್ಲಿ ನಮ್ಗೆ ಫಸ್ಟ್ ವಾಲ್ಯೂಮ್ ಯಾವುದು ಅಂತ ನಾವಿಲ್ಲಿ ಹೇಳ್ಬೇಕಾಗತ್ತೆ. ನಾರ್ತ್ ಆಫ್ ಬೋಸ್ಟನ್, ಮೌಂಟೇನ್ ಇಂಟರ್ವಲ್, ಅ ಬೇಸ್ ವಿಲ್, ಹೋಮ್ ಬರಿಯಲ್. ಸೊ 4 ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಇನ್ಫಾರ್ಮೇಶನ್ ಇದೆ ಅಂತ ನೋಡೋಣ. ಸೊ 53, ಹಿಯರ್ ದ ಇನ್ಫಾರ್ಮೇಶನ್. ರಾಬರ್ಟ್ ಫ್ರಾಸ್ಟ್ ಈಸ್ ಒನ್ ಆಫ್ ದ ಮೋಸ್ಟ್ ಸೆಲೆಬ್ರೇಟೆಡ್ ಅಮೇರಿಕನ್ ಪೋಯೆಟ್ಸ್. ಓಕೆ, ರಾಬರ್ಟ್ ಫ್ರಾಸ್ಟ್ ಒಂದು ಅಮೆರಿಕನ್ ಪೋಯೆಟ್ ಆಗಿದ್ದಾರೆ ಆಫ್ ದಿ 20th century. ಸೊ ಸೆಂಚುರೀಸ್ ಬಗ್ಗೆ ನಿಮ್ಗೆ ತುಂಬಾ ಕ್ವೆಶನ್ಸ್ ಬಂದಿರೋದ್ರಿಂದ ಲೈಕ್ ಮೂವ್ಮೆಂಟ್ಸ್ ಬಗ್ಗೆ, ಇಮೇಜಿಸಮ್ ಇರ್ಬೋದು, ಸರಿಯಲಿಸಮ್ ಇರ್ಬೋದು, ಮಾಡರ್ನಿಸಮ್ ಇರ್ಬೋದು, ರೊಮ್ಯಾಂಟಿಕ್ ಪೀರಿಯಡ್ ಇರ್ಬೋದು, ಈ ರೀತಿ ಲೈಕ್ ಮೂವ್ಮೆಂಟ್ಸ್ ಆಸ್ ವೆಲ್ ಆಸ್ ಪೀರಿಯಡ್ಸ್. ಸೊ ಎರಡಕ್ಕೂ ಸಂಬಂಧಪಟ್ಟಾಗೆ ಸೆಂಚುರೀಸ್ ಮತ್ತೆ ಡೇಟ್ಸ್ ಬಗ್ಗೆ ಎಷ್ಟೊಂದು ಕ್ವೆಶನ್ಸ್ ಬಂದಿರೋದ್ರಿಂದ ಪ್ಲೀಸ್ ಡೂ ಕಾನ್ಸಂಟ್ರೇಟ್, ಫೋಕಸ್ ಆನ್ ಸಚ್ ಕ್ವೆಶನ್ಸ್ ಆಲ್ಸೋ, ಸಚ್ ಇನ್ಫಾರ್ಮೇಶನ್ ಆಲ್ಸೋ. ಹಿಸ್ ಮೇಜರ್ ಪೋಯಿಟ್ರಿ ಕಲೆಕ್ಷನ್ಸ್. ಸೊ ನಾನು ಆಗ್ಲೇ ಹೇಳ್ದಾಗೆ ಇಷ್ಟೊಂದು ಕಲೆಕ್ಷನ್ಸ್ ಅನ್ನ ಇವರು ಬರೆದಿದ್ದಾರೆ. ಹಾಗಾದ್ರೆ ಯಾವ್ದೆಲ್ಲ ಕಲೆಕ್ಷನ್ಸ್ ಇದೆ ಅಂತಂದ್ರೆ ಅ ಬಾಯ್ಸ್ ವಿಲ್. ಓಕೆ, ಫಸ್ಟ್. ಸೊ ನಮ್ಗೆ ಕ್ವೆಶನ್ ಬಂದಿರೋದೇನು, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಕಲೆಕ್ಷನ್ ಆಫ್ ಪೋಯಿಟ್ರಿ ಯಾವುದು ಅಂತ. ಹಾಗಾದ್ರೆ ಬಾಯ್ಸ್ ವಿಲ್ ಅನ್ನೋದು ಏನಾಗಿರತ್ತೆ, ನಮ್ಮ ಆನ್ಸರ್ ಆಗಿರತ್ತೆ. ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್ ಹಿಯರ್. ಸೊ ಹಾಗಾದ್ರೆ ಫರ್ದರ್ ಇನ್ಫಾರ್ಮೇಶನ್ ಏನಿದೆ ನೋಡೋಣ. ಟೋಟಲ್ ಕಲೆಕ್ಷನ್ಸ್ ಎಷ್ಟಿದೆ, ಯಾವ್ದೆಲ್ಲ ಇದೆ, ಇಂಪಾರ್ಟೆಂಟ್ ಪೋಯಿಟ್ರಿ ಅದ್ರಲ್ಲಿ ಯಾವ್ದು ಬರುತ್ತೆ ಅಂತ ನೋಡ್ತಾ ಹೋಗೋಣ. ಅ ಬಾಯ್ಸ್ ವಿಲ್, this volume published in 1913, first published collection. Okay, so this is your answer. Released in England. So this is also one of the like important information. So ಅಮೆರಿಕದಲ್ಲ ಬದಲಾಗಿ ಅಲ್ಲಿ ಇಂಗ್ಲೆಂಡ್ ಅಲ್ಲಿ ಏನಾಗುತ್ತೆ, ಇದು ರಿಲೀಸ್ ಆಗುತ್ತೆ. This volume introduces his themes of nature, rural life and human introspection. ಸೊ ವಿಚ್ ಕಲೆಕ್ಷನ್ ಹ್ಯಾಸ್ ವಿಚ್ ಥೀಮ್ ಅನ್ನೋದು ಕೂಡ ನಿಮ್ಗೆ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅದ್ರ ಮೇಲೂ ನೀವು ಸ್ವಲ್ಪ ಗಮನ ಹರಿಸಿ. ಹಾಗೆ ನಿಮ್ಮಷ್ಟಕ್ಕೆ ನೀವು ಎಷ್ಟು ನೋಟ್ಸ್ ಅನ್ನ ಕಲೆಕ್ಟ್ ಮಾಡ್ತಾ ಹೋಗ್ತೀರೋ ಸೊ ಅದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಇಟ್ ಈಸ್ ಲೈಕ್ ಎ ಪಾರ್ಷಿಯಲ್ ಪ್ರಿಪರೇಷನ್ ಫ್ರಮ್ ಮೈ ಸೈಡ್. ಸೊ ಫ್ರಮ್ ಯುವರ್ ಸೈಡ್ ಯು ಶುಡ್ ಬಿ ಪ್ರೆಪ್ಡ್ ವಿತ್ ಲೈಕ್ 100%. ಸೊ ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಕೂಡ ವರ್ಕ್ ಮಾಡ್ತಾ ಇರ್ಬೇಕಾಗುತ್ತೆ. ಅದ್ರ ಜೊತೆಗೆ ಇನ್ನ ರಿಕ್ರೂಟ್ಮೆಂಟ್ ಏನು ಸುದ್ದಿ ಇಲ್ಲ, ನೋಟಿಫೈ ಮಾಡ್ತಾರೋ ಇಲ್ವೋ,
ಈ ಎಲ್ಲ ಕ್ವೆಶನ್ಸ್ ಅನ್ನ ತಲೆಯಿಂದ ತೆಗೆದು ನಿಮ್ಮ ಪ್ರಿಪರೇಷನ್ ಏನಿದೆ ಆ ಪ್ರಿಪರೇಷನ್ ನೀವು ಕಂಟಿನ್ಯೂ ಮಾಡ್ತಾ ಹೋಗಿ. ಬಿಕಾಸ್ ಲೈಕ್ ಒಂದ್ ಸಲ ನೀವು ಗ್ಯಾಪ್ ಕೊಡ್ತಪ್ಪ ಅಂತಂದ್ರೆ ಮತ್ತೆ ಪಿಕಪ್ ಆಗೋಕೆ ಇಟ್ ವಿಲ್ ಟೇಕ್ ಅ ಲಾಟ್ ಆಫ್ ಟೈಮ್. ಓಕೆ, ಸೊ ಮೇ ಬಿ ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ದಟ್ ಆಲ್ರೆಡಿ ಆಸ್ ಎ ಟೀಚರ್, ಆಸ್ ಎ ಸ್ಟೂಡೆಂಟ್. ಓಕೆ, ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಗ್ಯಾಪ್ ಕೊಡೋಕೆ ಹೋಗ್ಬೇಡಿ. ಸೊ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಆಲ್ರೆಡಿ ನಮ್ಗೆ ಪರ್ಮಿಷನ್ ಸಿಕ್ಕಿರೋದ್ರಿಂದ, ಅಮೆಂಡ್ಮೆಂಟ್ ರೂಲ್ಸ್ ಆಲ್ರೆಡಿ ಫೈನಲ್ ಆಗಿ ಗೆಜೆಟ್ ಆಗಿರೋದ್ರಿಂದ ಯಾವಾಗ ಬೇಕಾದ್ರೂ ನಮ್ಗೆ ನೋಟಿಫಿಕೇಶನ್ ಬರ್ಬೋದು. ಸೊ ಆ ರೀತಿ ಕಾನ್ಫಿಡೆನ್ಸ್ ಇಟ್ಕೊಂಡು ನೀವು ಯಾವುದೇ ಕಾರಣಕ್ಕೂ ಬ್ರೇಕಪ್ ಮಾಡ್ಕೊಳ್ದೆ ಕಂಟಿನ್ಯೂ ಮಾಡ್ತಾ ಕಾನ್ಸ್ಟೆಂಟ್ ಆಗಿ ಸ್ಟಡಿ ಮಾಡ್ತಾ ಇರಿ. ಓಕೆ, ಸೊ ಅದ್ರ ಜೊತೆಗೆ ನೆಕ್ಸ್ಟ್ ಯಾವ್ದಪ್ಪ, ಬಾಯ್ಸ್ ವಿಲ್ ಆದ್ಮೇಲೆ ನೆಕ್ಸ್ಟ್ ಕಲೆಕ್ಷನ್ ನಾರ್ತ್ ಆಫ್ ಬೋಸ್ಟನ್. ದಿಸ್ ಇಸ್ ಆಲ್ಸೋ ಇನ್ ದ ಆಪ್ಷನ್. ಓಕೆ, ಒನ್ ಆಫ್ ದಿ ಆಪ್ಷನ್ಸ್ ನಾರ್ತ್ ಆಫ್ ಬೋಸ್ಟನ್ ಪಬ್ಲಿಷ್ಡ್ ಇನ್ 1914. ಸೊ ಇದ್ರದ್ದು ಕ್ರೊನಾಲಜಿನೂ ಕೂಡ ನೀವು ನೆನ್ಪಿಟ್ಕೋಬೇಕಾಗತ್ತೆ. ಸೊ ಇಂಪಾರ್ಟೆಂಟ್ ಪೊಯೆಟ್ರಿ ಈ ಕಲೆಕ್ಷನ್ ಅಲ್ಲಿ ಯಾವುದು ಅಂತ ಅಂದ್ರೆ ಮೆಂಡಿಂಗ್ ವಾಲ್. ಐ ಥಿಂಕ್ ಯು ಹ್ಯಾವ್ ರೆಡ್ ದಿಸ್ ಪೊಯೆಟ್ರಿ. ಮೆಂಡಿಂಗ್ ವಾಲ್, ಆಫ್ಟರ್ ಆಪಲ್ ಪಿಕ್ಕಿಂಗ್ ಅಂಡ್ ಹೋಮ್ ಬರಿಯಲ್. ಓಕೆ, ಆಫ್ಟರ್ ಆಪಲ್ ಪಿಕ್ಕಿಂಗ್ ಅಂಡ್ ಹೋಮ್ ಬರಿಯಲ್. ಸೊ ಇದು ನಿಮ್ಮ ಇಂಪಾರ್ಟೆಂಟ್ ಪೊಯೆಟ್ರಿ ಎಲ್ಲಿ ನಮ್ಗೆ ಸಿಗತ್ತೆ ಅಂದ್ರೆ ನಾರ್ತ್ ಆಫ್ ಬೋಸ್ಟನ್ ಅನ್ನೋ ಕಲೆಕ್ಷನ್ ಅಲ್ಲಿ ಸಿಗತ್ತೆ. ನೆಕ್ಸ್ಟ್ ಮೌಂಟೇನ್ ಇಂಟರ್ವಲ್. ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ಆಪ್ಷನ್ಸ್, ರೈಟ್? ಮೌಂಟೇನ್ ಇಂಟರ್ವಲ್ published in 1916 includes iconic poems like The Road Not Taken. So I think you must be aware of this. The Road Not Taken. So this is about our life ಇರ್ಬೋದು, ಡ್ರೀಮ್ಸ್ ಇರ್ಬೋದು, ಡಿಸಿಷನ್ಸ್ ಇರ್ಬೋದು. ಓಕೆ, ಸೊ ಹಾಗಾಗಿ ಇದು ತುಂಬಾ ಚೆನ್ನಾಗಿರುವಂತ ಪೊಯಿಟ್ರಿ. ಅದ್ರ ಜೊತೆಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ಲೀಸ್ ಡೂ ರೀಡ್ ದಿಸ್ ಪೊಯಿಟ್ರಿ. ಓಕೆ, ಸೊ ಕೊಟೇಶನ್ಸ್ ಕೂಡ ನಿಮ್ಗೆ ಬರ್ಬೋದು. ಹಾಗಾಗಿ ಆನ್ ಓಲ್ಡ್ ಮ್ಯಾನ್ಸ್ ವಿಂಟರ್ ನೈಟ್ ಅಂಡ್ ಬರ್ಚಸ್ ಕೂಡ ನೀವು ಓದಿರ್ಬೋದು. ಚೈಲ್ಡ್ಹುಡ್ ಬಗ್ಗೆ ಇರುವಂತ ಒಂದು ಪೊಯಿಟ್ರಿ ಮೌಂಟೇನ್ ಇಂಟರ್ವಲ್ ಅಲ್ಲಿ ಬರುವಂತದ್ದು. ನೆಕ್ಸ್ಟ್ ನ್ಯೂ ಹ್ಯಾಂಪ್ಶೈರ್ 1923. ದಿಸ್ ಪುಲಿಟ್ಜರ್ ಪ್ರೈಸ್ ವಿನ್ನಿಂಗ್ ಕಲೆಕ್ಷನ್. ಸಿ ಇದೆಲ್ಲವೂ ಕೂಡ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಪ್ಲೀಸ್ ಡೂ ನೋಟ್ ಡೌನ್. ಪುಲಿಟ್ಜರ್ ಪ್ರೈಸ್ ಫಸ್ಟ್ ಟೈಮ್ ಅವ್ರಿಗೆ ಯಾವಾಗ ಸಿಗುತ್ತೆ, ಯಾವ ಕಲೆಕ್ಷನ್ಗೆ ಸಿಗುತ್ತೆ, ಎಷ್ಟರಲ್ಲಿ ಸಿಗುತ್ತೆ? 1923 ನಲ್ಲಿ ನ್ಯೂ ಹ್ಯಾಂಪ್ಶೈರ್ ಕಲೆಕ್ಷನ್ಗೆ ಪುಲಿಟ್ಜರ್ ಪ್ರೈಸ್ ಸಿಗುತ್ತೆ. ಓಕೆ, ಇನ್ಕ್ಲೂಡ್ಸ್ ಸ್ಟಾಪಿಂಗ್ ಬೈ ಹುಡ್ಸ್ ಆನ್ ಎ ಸ್ನೋವಿ ಈವ್ನಿಂಗ್. ಸೊ ದಿಸ್ ಇಸ್ ಅಬೌಟ್ ಡಿಸ್ಟ್ರಾಕ್ಷನ್ ಇರ್ಬೋದು. ಲೈಕ್ ಇದು ಕೂಡ ಒಂದು ಇಂಪಾರ್ಟೆಂಟ್ ಪೋಯಮ್ ದಟ್ ವಿ ಹ್ಯಾವ್ ರೆಡ್ ಸೋ ಫಾರ್. Expands on Fro's regional themes celebrating the New England landscape. ಅದರ ಬ್ಯೂಟಿ. ನ್ಯೂ ಇಂಗ್ಲೆಂಡ್ ಅಂದ್ರೆ ಯಾವ್ದಿಲ್ಲಿ? ಅಮೇರಿಕಾ. ಸೊ ಆ ಲ್ಯಾಂಡ್ಸ್ಕೇಪ್ ನ ಬ್ಯೂಟಿ ಬಗ್ಗೆ, ಅದು ಯಾವ ರೀತಿಯಾಗಿ ಡಿಸ್ಟ್ರಾಕ್ಟ್ ಮಾಡ್ತಾ ಇರತ್ತೆ, ಸೊ ಅದ್ರ ಬಗ್ಗೆ ಈ ಪೊಯೆಟ್ರಿನಲ್ಲಿ ಹೇಳ್ತಾ ಹೋಗ್ತಾರೆ. ಸೊ ದಿಸ್ ಪೋಮ್ ಕಮ್ಸ್ ಇನ್ ನ್ಯೂ ಹ್ಯಾಂಪ್ಶೈರ್ ಕಲೆಕ್ಷನ್. ಸೊ ನೆಕ್ಸ್ಟ್ ವೆಸ್ಟ್ ರನ್ನಿಂಗ್ ಬ್ರೂಕ್ 1928. This collection includes poems like Acquainted with the Night and Tree at My Window. Okay, so almost ಇವರು ನೇಚರ್ ಬಗ್ಗೆ, ಪರ್ಸನಲ್ ಲೈಫ್ ಬಗ್ಗೆ ಆ ರೀತಿಯ ಥೀಮ್ಗಳನ್ನ ಇಟ್ಕೊಂಡು ಪೊಯಿಟ್ರಿಗಳನ್ನ ಬರ್ದಿರ್ತಾರೆ. ನೆಕ್ಸ್ಟ್ ಕಲೆಕ್ಷನ್ ಬಂದು ಅ ಫರ್ದರ್ ರೇಂಜ್ 1936, ಅನದರ್ ಪುಲಿಟ್ಜರ್ ಪ್ರೈಸ್ ವಿನ್ನರ್. ಓಕೆ, ಸೊ ಈ ಕಲೆಕ್ಷನ್ಗೂ ಕೂಡ ರಾಬರ್ಟ್ ಫ್ರಾಸ್ಟ್ ಅವರಿಗೆ ಪುಲಿಟ್ಜರ್ ಪ್ರೈಸ್ ಸಿಕ್ಕಿದೆ. ದಿಸ್ ಕಲೆಕ್ಷನ್ ರಿಫ್ಲೆಕ್ಟ್ಸ್ ಫ್ರಾಸ್ಟ್ಸ್ ಮೆಚ್ಯೂರಿಟಿ ಅಂಡ್ ಫಿಲಾಸಫಿಕಲ್ ಡೆಪ್ತ್. ಸೊ ಇಟ್ ಈಸ್ ಬೇಸ್ಡ್ ಆನ್ ಹಿಸ್ ಫಿಲಾಸಫಿ with a focus on social themes and the complexities of human nature. ಥಿಂಕಿಂಗ್ ಪ್ರಾಸೆಸ್ ಇರ್ಬೋದು. ಸೊ ಕಾಂಪ್ಲೆಕ್ಸಿಟೀಸ್ ಆಫ್ ಹ್ಯೂಮನ್ ನೇಚರ್ ಅನ್ನೋದ್ರ ಬಗ್ಗೆ ಅವರು ಮಾತಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಅ ವಿಟ್ನೆಸ್ ಟ್ರೀ 1942. ಸೊ ಥರ್ಡ್ ಪುಲಿಟ್ಜರ್ ಪ್ರೈಸ್ ವಿನ್ನಿಂಗ್ ವಾಲ್ಯೂಮ್, ಫ್ರೋಸ್ ಥರ್ಡ್ ಪುಲಿಟ್ಜರ್ ವಿನ್ನಿಂಗ್ ವಾಲ್ಯೂಮ್ ಆಗಿರತ್ತೆ. ಪ್ಲೀಸ್ ನೋಟ್ ಡೌನ್. 3 ಸಲ ಅವರಿಗೆ ಪುಲಿಟ್ಜರ್ ಪ್ರೈಸ್ ಬಂದಿದೆ. ಯಾವ ಕಲೆಕ್ಷನ್ಗೆ ಎಷ್ಟರಲ್ಲಿ ಅವರಿಗೆ ಪುಲಿಟ್ಜರ್ ಪ್ರೈಸ್ ಬಂದಿದೆ, ಸೊ ಈ ಕಲೆಕ್ಷನ್ಸ್ ಪಬ್ಲಿಷ್ ಆಗಿರೋದು ಎಷ್ಟರಲ್ಲಿ, ಎಲ್ಲವನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ದೆನ್ ಕಂಟೈನಿಂಗ್ ದ ಗಿಫ್ಟ್ ಔಟ್ ರೈಟ್. ಸೊ ಓಕೆ, ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಪೋಮ್ಸ್ ಬೈ ರಾಬರ್ಟ್ ಫ್ರಾಸ್ಟ್. ಅ ಪೋಯಮ್ ಹಿ ವುಡ್ ಲೇಟರ್ read at John F. Kennedy's inauguration. John F. Kennedy's inauguration ಅಲ್ಲಿ ಇದನ್ನ ರೀಡ್ ಮಾಡ್ತಾರೆ. ಹಾಗಾಗಿ ಇದು ಇಂಪಾರ್ಟೆಂಟ್ ಆಗಿರುತ್ತೆ. This collection deals with love, loss, personal reflection. Okay, so next collection Steeple Bush 1947 explores themes of aging, memory. So this is towards his old age.
ಆಯ್ತಾ. ಓಲ್ಡ್ ಏಜ್ ಟುವರ್ಡ್ಸ್ ಇದನ್ನ ಬರ್ದಿರೋದ್ರಿಂದ ಅಫ್ಕೋರ್ಸ್ ಏಜಿಂಗ್ ಬಗ್ಗೆ ಇದರಲ್ಲಿ ಮಾತಾಡ್ತಾ ಹೋಗ್ತಾರೆ. ಮೆಮರಿ, ಮೋರ್ಟಾಲಿಟಿ, ರಿವೀಲಿಂಗ್ ಫ್ರಾಸ್, ಕಂಟೆಂಪ್ಲೇಟಿವ್ ಅಂಡ್ ಸಮಟೈಮ್ಸ್ ಡಾರ್ಕ್ ಪರ್ಸ್ಪೆಕ್ಟಿವ್. ಸೊ ಟುವರ್ಡ್ಸ್ ದಿ ವಾಟ್ ಇಸ್ ಎ ಓಲ್ಡ್ ಏಜ್ ಇರ್ಬೋದು, ಡೆತ್ ಇರ್ಬೋದು. ಸೊ ಹಾಗಾಗಿ ಅಲ್ಲಿ ಡಾರ್ಕ್ ಪರ್ಸ್ಪೆಕ್ಟಿವ್ಸ್ ನ ಮಾತಾಡ್ತಾ ಹೋಗ್ತಾರೆ. ಅಫ್ಕೋರ್ಸ್ ಏಜಿಂಗ್, ಮೆಮರಿ, ಮೋರ್ಟಾಲಿಟಿ ಇದೆಲ್ಲವೂ ಕೂಡ ಅಲ್ಲೇ ಬರುತ್ತೆ ಅಲ್ವಾ. ಸೊ ನಮಗೆ ಏಜ್ ಆಗ್ತಾ ಆಗ್ತಾ ನಾವು ಅಲ್ಲಿ ಆ ರೀತಿಯಾದಂತಹ ರಿಯಲೈಸೇಷನ್ಸ್ ಗಳನ್ನ ಮಾಡ್ಕೊಳ್ತಾ ಹೋಗ್ತೀವಿ. ನೆಕ್ಸ್ಟ್, ಇನ್ ದಿ ಕ್ಲಿಯರಿಂಗ್. ಇನ್ ದ ಕ್ಲಿಯರಿಂಗ್ 1962 ಫ್ರಾಸ್ಟ್ ಫೈನಲ್ ಕಲೆಕ್ಷನ್. ಸೊ ಹಾಗಾದ್ರೆ ರಾಬರ್ಟ್ ಫ್ರಾಸ್ಟ್ ಅವರ ಫೈನಲ್ ಕಲೆಕ್ಷನ್ ಯಾವ್ದಾಗಿರುತ್ತೆ, ಫಸ್ಟ್ ಕಲೆಕ್ಷನ್ ಯಾವ್ದಾಗಿರುತ್ತೆ, ಯಾವ ಕಲೆಕ್ಷನ್ಸ್ ಅಲ್ಲಿ ಯಾವ ಇಂಪಾರ್ಟೆಂಟ್ ಪೊಯಿಟ್ರಿ ಬರುತ್ತೆ. ಸೊ ಎಲ್ಲಾ ಪಾಯಿಂಟ್ಸ್ ಅನ್ನ ನೋಡ್ಕೊಳ್ಳಿ. ಅದರ ಥೀಮ್ಸ್ ಆಗಿರ್ಬೋದು, ಮೇಜರ್ ಥೀಮ್ಸ್, ಯಾವ ಪೊಯಿಟ್ರಿನಲ್ಲಿ ಯಾವ ಮೇಜರ್ ಥೀಮ್ಸ್ ಗಳನ್ನ ಅವರು ಡಿಸ್ಕಸ್ ಮಾಡಿದ್ದಾರೆ. ಓಕೆ, ಅಂಡ್ ಮೇಜರ್ ಪೊಯಿಟ್ರಿದು ಬಿಗಿನಿಂಗ್ ಲೈನ್ ಇರ್ಬೋದು, ಎಂಡ್ ಲೈನ್ ಇರ್ಬೋದು, ಇಂಪಾರ್ಟೆಂಟ್ ಕೊಟೇಶನ್ಸ್ ಇರ್ಬೋದು. ಓಕೆ, ಪ್ಲೀಸ್ ನೋಟ್ ಡೌನ್ ಆಲ್ ಸಚ್ ಥಿಂಗ್ಸ್. Published in his late 80s, includes reflections on American society and politics. Okay, so ishtu 1 2 3 4 5 6 7 8 9, almost 9 volumes. Okay, ಸೊ ಇವರು ಬದುಕಿದ್ದಾಗ ಆಲ್ಮೋಸ್ಟ್ 9 ವಾಲ್ಯೂಮ್ಸ್ ಪಬ್ಲಿಷ್ ಆಗುತ್ತೆ. ಸೊ ಆಫ್ಟರ್ ದಿ ಡೆತ್ ಆಫ್ ರಾಬರ್ಟ್ ಫ್ರಾಸ್ಟ್ ಮೇ ಬಿ 2 ಕಲೆಕ್ಷನ್ಸ್ ಏನಾಗುತ್ತೆ, ಪಬ್ಲಿಷ್ ಆಗ್ತಾ ಹೋಗುತ್ತೆ. ಓಕೆ, ಸೊ 53 ಆಯ್ತು. ನೆಕ್ಸ್ಟ್ 54th ಒನ್. ಸೊ ನೋಡಿ, ಇಲ್ಲಿ ನಾರ್ತ್ ಆಫ್ ಬೋಸ್ಟನ್ ಕೂಡ ಕೊಟ್ಟಿದ್ದಾರೆ, ಮೌಂಟೇನ್ ಇಂಟರ್ವಲ್ ಅಂತ ಕೂಡ ಕೊಟ್ಟಿದ್ದಾರೆ, ಹೋಮ್ ಬರಿಯಲ್ ಇಸ್ ಎ ಪೋಯೆಟ್ರಿ, ಮೌಂಟೇನ್ ಇಂಟರ್ವಲ್ ಮತ್ತೆ ಬಾಯ್ಸ್ ಎ ಬೇಸ್ ವಿಲ್, ಅದು ಬಾಯ್ಸ್ ವಿಲ್ ಅಲ್ಲ, ಸಾರಿ, ನಾರ್ತ್ ಆಫ್ ಬೋಸ್ಟನ್. ಸೊ ಈ ಮೂರು ಏನಾಗಿರುತ್ತೆ, ಕಲೆಕ್ಷನ್ಸ್ ಆಗಿರುತ್ತೆ. ಹೋಮ್ ಬರಿಯಲ್ ಇಸ್ ಅ ಪೋಯಮ್. ಸೊ ನೆಕ್ಸ್ಟ್ ಕ್ವೆಶನ್ ಬಂದು, ವಿಚ್ ಪೋಮ್ ಆಫ್ ಫ್ರಾಸ್ಟ್ ಈಸ್ ಆಫ್ ಗ್ರೀಫ್ ಅಂಡ್ ಗಿವಿಂಗ್. ನೋಡಿ, ನಾನು ಆಲ್ರೆಡಿ ಹೇಳ್ದೆ, ಥೀಮ್ಸ್ ಬಗ್ಗೆನೂ ಕೂಡ ನಿಮ್ಗೆ ಕ್ವೆಶನ್ಸ್ ಅನ್ನ ಕೇಳ್ತಾರೆ ಅಂತ. ಸ್ಟಾಪಿಂಗ್ ಬೈ ದಿ ವುಡ್ಸ್, ಹೋಮ್ ಬರಿಯಲ್, ಬರ್ಚಸ್, ಮೌಂಟೇನ್ ಇಂಟರ್ವಲ್ಸ್. ಸೊ ಲೆಟ್ಸ್ ಸಿ 54th one. ಸೊ ಹೋಮ್ ಬರಿಯಲ್. ಸೊ ಹಿಂದಿನ ಕ್ವೆಶನ್ ಅಲ್ಲಿ ಇರೋದನ್ನೇ ತೆಗೆದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಹೋಮ್ ಬರಿಯಲ್ ಅಲ್ಲಿ ಆಕ್ಚುಲಿ ನಮ್ಗೆ ಗ್ರೀಫ್ ಬಗ್ಗೆ ಅಲ್ಲಿ ಮಾತಾಡ್ತಾರೆ ಅಂತ ಗೊತ್ತಿಲ್ಲ. ನಮ್ಮ ಆನ್ಸರ್ ಹಿಂದಿನ ಕ್ವೆಶನ್ ಅಲ್ಲೇ ಇದೆ. ಹೋಮ್ ಬರಿಯಲ್ ಈಸ್ ಒನ್ ಆಫ್ ರಾಬರ್ಟ್ ಫ್ರಾಸ್ಟ್ ಮೋಸ್ಟ್ poignant and intense poems. ಫಸ್ಟ್ ಪಬ್ಲಿಷ್ಡ್ ಇನ್ 1914 ಕಲೆಕ್ಷನ್. 1914 ಕಲೆಕ್ಷನ್ ಅಲ್ಲಿ ಯಾವ್ದು ಬರುತ್ತೆ, ನಾರ್ತ್ ಆಫ್ ಬೋಸ್ಟನ್ ಬರುತ್ತೆ. ಆ ಬೇಸ್ ವಿಲ್ ಬಂದು 1913 ಅಲ್ಲಿ ಫಸ್ಟ್ ಕಲೆಕ್ಷನ್ ಪಬ್ಲಿಷ್ ಆಗುವಂತದ್ದು. ಓಕೆ, ಸೊ ಫಸ್ಟ್ ಕಲೆಕ್ಷನ್ ರಿಲೀಸ್ಡ್ ಇನ್ ಇಂಗ್ಲೆಂಡ್ ಇನ್ಸ್ಟೆಡ್ ಆಫ್ ಅಮೆರಿಕಾ, ಡೂ ರಿಮೆಂಬರ್. ಓಕೆ, ನಾರ್ತ್ ಆಫ್ ಬೋಸ್ಟನ್ ಅನ್ನೋ ಒಂದು ಕಲೆಕ್ಷನ್ ಅಲ್ಲಿ ಇದು ಪಬ್ಲಿಷ್ ಆಗಿದೆ. ದ ಪೋಮ್ ಎಕ್ಸ್ಪ್ಲೋರ್ಸ್ ದ ಡಿವಾಸ್ಟೇಟಿಂಗ್ ಎಫೆಕ್ಟ್ಸ್ ಆಫ್ ಗ್ರೀಫ್ ಆನ್, ನೋಡಿ ಗ್ರೀಫ್ ಬಗ್ಗೆ ಇಲ್ಲಿ ಮಾತಾಡಿರೋದು, ಆನ್ ಎ ಮ್ಯಾರಿಡ್ ಕಪಲ್ ಫಾಲೋಯಿಂಗ್ ದಿ ಡೆತ್ ಆಫ್ ದೇರ್ ಚೈಲ್ಡ್. ರಿಟನ್ ಇನ್ ಫ್ರಾಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಕನ್ವರ್ಸೇಷನಲ್ ಸ್ಟೈಲ್. ಸೊ ಅಂದ್ರೆ ಗಂಡ ಹೆಂಡತಿಲಿ ಮಾತಾಡ್ತಿರೋ ರೀತಿ ಪೊಯೆಟ್ರಿನ ಅವರು ಬರ್ದಿರುವಂತದ್ದು. ಅಂಡ್ ದಿಸ್ ಈಸ್ ಹಿಸ್ ಸ್ಟೈಲ್ ಆಲ್ಸೋ. It captures a heart-wrenching dialogue between the husband and wife, illustrating their struggle to understand each other's ways of mourning about the death of their child. ಸೊ ಹಾಗೆ ಬೇರೆ ಪೊಯೆಟ್ರಿನಲ್ಲಿ ಏನ್ ಮಾತಾಡ್ತಾರೆ ನೋಡೋಣ. ಸ್ಟಾಪಿಂಗ್ ಬೈ ಹುಡ್ಸ್ ಆನ್ ಎ ಸ್ನೋವಿ ಈವ್ನಿಂಗ್. ಸೊ ದಿಸ್ ಪೋಯಮ್ ಬೈ ನ್ಯೂ ಹ್ಯಾಂಪ್ಶೈರ್ ಕಲೆಕ್ಷನ್ ಪಬ್ಲಿಷ್ಡ್ ಇನ್ 1923. ರಿಮೆಂಬರ್, ಸೊ ಇಂಪಾರ್ಟೆಂಟ್ ಪೋಯಮ್ ಅಂತ ಆಲ್ರೆಡಿ ಹೇಳಿದೆ ನಾನು ನಿಮಗೆ. ಮೇಜರ್ ಥೀಮ್ಸ್, ಈ ಪೋಯಮ್ ಅಲ್ಲಿ ಬರುವಂತಹ ಮೇಜರ್ ಥೀಮ್ಸ್ ಯಾವ್ದಾಗಿರುತ್ತೆ, ಟೆಂಪ್ಟೇಷನ್ ಆಫ್ ರೆಸ್ಟ್ ವರ್ಸಸ್ ಡ್ಯೂಟಿ. ಮೀನ್ಸ್ ಸ್ನೋವಿ ಈವ್ನಿಂಗ್ ಅಲ್ಲಿ ಆ ವುಡ್ಸ್ ಅನ್ನ ನೋಡಿ ರಾಬರ್ಟ್ ಫ್ರಾಸ್ಟ್ ಪ್ರೊಟಾಗನಿಸ್ಟ್ ಆಫ್ ದಿ ಪೋಯಮ್. ಸೊ ಏನ್ ಮಾಡ್ತಾನೆ, ಕುದುರೆ ಜೊತೆಗೆ ಅಲ್ಲೇ ನಿಂತ್ಕೊಬಿಡ್ತಾನೆ. ಸೊ ಮುಂದೆ ಹೋಗ್ಬೇಕು ಅನ್ನೋ ಸೆನ್ಸ್ ಡ್ಯೂಟಿನ ಹೇಳಿದ್ರೆ ಅಲ್ಲೇ ನಿಂತು ಅದು ಸ್ನೋವಿ ಈವ್ನಿಂಗ್ ಮತ್ತೆ ವುಡ್ಸ್ ಅನ್ನ ಎಂಜಾಯ್ ಮಾಡ್ಬೇಕು, ಬ್ಯೂಟಿನ ಎಂಜಾಯ್ ಮಾಡ್ಬೇಕು, ರೆಸ್ಟ್ ಮಾಡ್ಬೇಕು ಅನ್ನೋದೊಂದು ಟೆಂಪ್ಟೇಷನ್ ಆಗಿರುತ್ತೆ. ದೆನ್ ಐಸೋಲೇಷನ್ ಅಂಡ್ ಬ್ಯೂಟಿ ಆಫ್ ನೇಚರ್. ಸೊ ಇದೆಲ್ಲವೂ ಇಂಪಾರ್ಟೆಂಟ್ ಥೀಮ್ಸ್ ಆಗಿರುತ್ತೆ. ಇನ್ ಸ್ಟಾಪಿಂಗ್ ವುಡ್ಸ್ ಆನ್ ಎ ಸ್ನೋವಿ ಈವ್ನಿಂಗ್, ಫ್ರಾಸ್ಟ್ ಪ್ರೆಸೆಂಟ್ಸ್ ಅ ಸ್ಪೀಕರ್ captivated by the serene beauty of a snowy forest. The woods represent a place of peace and rest, almost inviting the speaker to
stay, but he has a duty to do in his life, so he has to go, he has to move from there, so that represents his duty. However, the final lines, but I have promises to keep. So this is famous line. But I have promises to keep and go, miles to go before I sleep. Andre before the death of the speaker, before he sleeps ಅಂದ್ರೆ ಆ ದಿನದ ಸ್ಲೀಪ್ ಗಿಂತ ಅವರು ಏನೋ ಸಿಂಬಾಲಿಕ್ ಆಗಿ ಅಲ್ಲಿ ಹೇಳ್ತಾ ಇರೋದು. So he has more responsibilities, he has to fulfill all those responsibilities before his death ಅನ್ನೋದನ್ನ ಅದು represent ಮಾಡುತ್ತೆ. Suggests the tension between the allure of escape or death, symbolized by sleep. Sleep ಅನ್ನೋದು death ಅನ್ನ ಇಲ್ಲಿ symbolize ಮಾಡುತ್ತೆ. And the obligations of life. The poem explores a deep desire for rest and stillness, but ultimately affirms the importance of duty and life's ongoing journey. So next poem bandu Birches from Mountain Interval 1916. ಮೇಜರ್ ಥೀಮ್ಸ್ ಈ ಪೋಯಮ್ ಅಲ್ಲಿ ಬರುವಂತಹ ಮೇಜರ್ ಥೀಮ್ಸ್ ಯಾವ್ದಾಗಿರುತ್ತೆ ಅಂದ್ರೆ ಇಮ್ಯಾಜಿನೇಷನ್ ವರ್ಸಸ್ ರಿಯಾಲಿಟಿ. ಸೊ ನಾವು ಎದುರಿಗೆ ನೋಡುವಂತ ರಿಯಾಲಿಟಿನೇ ಬೇರೆ, ನಾವು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದೇ ಬೇರೆ, ಆ ರೀತಿ ಈ ಪೋಯಟ್ರಿನಲ್ಲೂ ಡಿಸ್ಕಸ್ ಮಾಡ್ತಾರೆ. ಎಸ್ಕೇಪ್ ಫ್ರಮ್ ಹಾರ್ಡ್ಶಿಪ್ ಅಂಡ್ ಚೈಲ್ಡ್ಹುಡ್ ಇನ್ನಸೆನ್ಸ್. ಹಿ ವಾಂಟೆಡ್ ಟು ಬಿ ಅ ಚೈಲ್ಡ್, ಮೀನ್ಸ್ ಹಿ ವಾಂಟ್ಸ್ ಟು ಎಸ್ಕೇಪ್ ಫ್ರಮ್ ದ ಹಾರ್ಡ್ಶಿಪ್ ಆಫ್ ಅಡಲ್ಟ್ಹುಡ್ ನ ಏನೋ ಹಾರ್ಡ್ಶಿಪ್ ಇಂದ ಅವನು ಎಸ್ಕೇಪ್ ಆಗ್ಬೇಕು ಅಂತ ಇಷ್ಟಪಟ್ಟಿರ್ತಾನೆ. Yes. Birches explores the contrast between the harsh realities of adult life and the freedom of youthful imagination. The speaker imagines a boy swinging on birch trees, which becomes a metaphor for escape from the difficulties of adult life. Andre ಆ ಚೈಲ್ಡ್ ಇವನಾಗಿರ್ಬೇಕು, ಸೊ he wants to escape his adulthood ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಥೀಮ್ ಆಗಿರುತ್ತೆ. He yearns to temporarily leave the earth's the right place for love. Earth is the right place for love. So this is the quotation. ಇದು ಕೂಡ ಈ ಪೋಯಮ್ ಅಲ್ಲಿ ಬರುವಂತ, ಅಂದ್ರೆ though he wants to escape from the earth is the best place for love ಅನ್ನೋದು ಕೂಡ ಅಲ್ಲಿ ಕಾಂಟ್ರಾಸ್ಟ್ ಐಡಿಯಾ ಆಗಿದೆ. ಬಟ್ ಅಲ್ಟಿಮೇಟ್ಲಿ ವ್ಯಾಲ್ಯೂಸ್ ಆರ್ ರಿಟರ್ನ್ ಟು ರಿಯಾಲಿಟಿ ಅಂದ್ರೆ ಇಲ್ಲಿ ಏನಾಗಿರುತ್ತೆ, ಅರ್ತ್ ಆಗಿರುತ್ತೆ. ಸೊ ದಿಸ್ ಇಸ್ ಅಬೌಟ್ ಬರ್ಚಸ್ ಫ್ರಮ್ ಮೌಂಟೇನ್ ಇಂಟರ್ವಲ್. ನೆಕ್ಸ್ಟ್ ಮೌಂಟೇನ್ ಇಂಟರ್ವಲ್ ಅನ್ನೋ ಕಲೆಕ್ಷನ್ 1916, ಅಂದ್ರೆ ನಾನು ಇಲ್ಲಿರುವಂತ ಎಲ್ಲಾ ಆಪ್ಷನ್ಸ್ ಅನ್ನ ಡಿಸ್ಕಸ್ ಮಾಡ್ತಿರೋದ್ರಿಂದ ದಿಸ್ ಇಸ್ ಒನ್ ಆಫ್ ದಿ ಆಪ್ಷನ್ಸ್. ಮೌಂಟೇನ್ ಇಂಟರ್ವಲ್ ಪಬ್ಲಿಷ್ಡ್ ಇನ್ 1916. ಸೊ ಈ ಕಲೆಕ್ಷನ್ ಅಲ್ಲಿರುವಂತ ಇಂಪಾರ್ಟೆಂಟ್ ಥೀಮ್ಸ್ ಅಂತ ಅಂದ್ರೆ ಐಸೋಲೇಷನ್, ಇಂಡಿವಿಜುವಲಿಸಮ್ ಅಂಡ್ ರಿಫ್ಲೆಕ್ಷನ್ ಆನ್ ನೇಚರ್ಸ್ ರೋಲ್ ಇನ್ ಹ್ಯೂಮನ್ ಲೈಫ್ ದಟ್ ಯು ಹ್ಯಾವ್ ಸೀನ್ ಇನ್ ದ ಪೋಮ್ ಬರ್ಚಸ್. ಸೊ ಬರ್ಚಸ್ ಕೂಡ ಈ ಕಲೆಕ್ಷನ್ ಅಲ್ಲಿ ಬರುವಂತ ಒಂದು ಪೋಯಮ್. ಸೊ ಅದರಲ್ಲಿ ನೀವು ಐಸೋಲೇಷನ್ ಬಗ್ಗೆ ನೋಡಿದ್ರಿ, ಇಂಡಿವಿಜುವಲಿಸಮ್ ಬಗ್ಗೆ ನೋಡಿದ್ರಿ, ರಿಫ್ಲೆಕ್ಷನ್ ಆನ್ ನೇಚರ್ಸ್ ರೋಲ್ ಅಂತಂದ್ರೆ ಆ ಬರ್ಚ್ ಟ್ರೀ ಇದೆಯಲ್ಲ ಅದರ ರೋಲ್, ಆ ಮಗು ಆ ಬರ್ಚ್ ಟ್ರೀ ಇಟ್ಕೊಂಡು ಯಾವ ರೀತಿಯಾಗಿ ಆಟ ಆಡ್ತಾ ಇತ್ತು, ಸೊ ಅದೆಲ್ಲವೂ ನಿಮ್ಗೆ ಆ ಪೊಯಿಟ್ರಿನಲ್ಲಿ ಬರ್ತಾ ಹೋಗುತ್ತೆ ಇಫ್ ಯು ರೀಡ್ ದಟ್. ಸೊ ದೀಸ್ ಆರ್ ದಿ ಇಂಪಾರ್ಟೆಂಟ್ ಥೀಮ್ಸ್ ಆಫ್ ದಿಸ್ ಕಲೆಕ್ಷನ್ ಆಗಿರುತ್ತೆ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಕ್ವೆಶನ್ ಅನ್ನ ನೋಡೋಣ. ಎಸ್, 54th. ವಿಚ್ ಪೋಯಮ್ ಆಫ್ ರೋಸ್ ಟ್ರೀಸ್ ಆಫ್ ಗ್ರೀಫ್ ಅಂಡ್ ಗಿವಿಂಗ್ ಅಂತ ಹೇಳಿದ್ರೆ ಹೋಮ್ ಬರಿಯಲ್. ಸಿ ಇಲ್ಲೇ ಇದೆ ನಮ್ಗೆ ಆನ್ಸರ್, ಇಲ್ಲಿದೆ. ಸೊ ನೀವು ಈ ರೀತಿ ಎಲ್ಲ ಆಪ್ಷನ್ಸ್ ಅನ್ನ ಅದ್ರ ಸುತ್ತಮುತ್ತ ಬರುವಂತ ಎಲ್ಲ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡ್ತಾ ಹೋದ್ರೆ, ಲೈಕ್ ಬೇಸ್ಡ್ ಆನ್ ಯುವರ್ ಪ್ರೀವಿಯಸ್ ನಾಲೆಡ್ಜ್ ಏನಾಗತ್ತೆ, ನೀವು ಯಾವುದೇ ಕ್ವಶನ್ ಪೇಪರ್ ಅನ್ನ ಅಟೆಂಪ್ಟ್ ಮಾಡೋಕೆ ಹೋದ್ರೂ ಕೂಡ ಸೊ ನೀವು ಕ್ವೆಶನ್ ಅಂಡ್ ಆನ್ಸರ್ಸ್ ಗಳನ್ನ ಜಡ್ಜ್ ಮಾಡ್ತಾ ಹೋಗ್ತೀರಾ, ಅಂಡ್ ದಟ್ ವಿಲ್ ಬಿ ದ ಕ್ಲೂ ಫಾರ್ ಯುವರ್ ಆನ್ಸರ್. ಸೊ ನೆಕ್ಸ್ಟ್ ಕ್ವೆಶನ್, ಹೂ ಅಮಾಂಗ್ ದ ಫಾಲೋಯಿಂಗ್ ಆರ್ ದಿ ಪಾರ್ನೇಷಿಯನ್ ಪೋಯೆಟ್ಸ್? ಸೊ ಪಾರ್ನೇಷಿಯನ್ ಪೋಯೆಟ್ಸ್ ಅಂದ್ರೆ ಯಾರು? ಗ್ರೀಕ್ ಪೋಯೆಟ್ಸ್, ಫ್ರೆಂಚ್ ಪೋಯೆಟ್ಸ್, ಅಮೆರಿಕನ್ ಪೋಯೆಟ್ಸ್, ಆಸ್ಟ್ರೇಲಿಯನ್ ಪೋಯೆಟ್ಸ್. ಸೊ ಹಾಗಾದ್ರೆ
ಪಾರ್ನೇಷಿಯನ್ ಪೋಯೆಟ್ಸ್ ಅನ್ನೋ ಗ್ರೂಪಿಗೆ ಇಲ್ಲಿ ಬರುವಂತ ಯಾವ ಏನು ಪೋಯೆಟ್ಸ್ ಸೇರ್ತಾರೆ ಅಂತ ನೋಡೋಣ. ಓಕೆ, ಎಸ್. So the Parnassian poets were a group of 19th century French poets. See, ನಿಮ್ಮ ಆನ್ಸರ್ ಸಿಕ್ತಲ್ವಾ? ಫ್ರೆಂಚ್ ಪೋಯೆಟ್ಸ್ ಅನ್ನ ಏನಂತ ಹೇಳ್ತಾರೆ? ಪಾರ್ನೇಷಿಯನ್ ಪೋಯೆಟ್ಸ್ ಅಂತ ಹೇಳ್ತಾರೆ. ಸೊ ದೇ ಕಮ್ in the century, in the 19th century, who emerged as a reaction against the emotional excess of romanticism. ರಿಯಾಕ್ಷನ್ ಅಗೇನ್ಸ್ಟ್ ನೋಡಿ, ಪಾರ್ನೇಷಿಯನ್ ಪೋಯೆಟ್ಸ್ ಫ್ರೆಂಚ್ ಪೋಯೆಟ್ಸ್ ಆಗಿರ್ತಾರೆ. ಸೊ ಅವರ ಎಮರ್ಜೆನ್ಸ್ ಯಾಕೆ ಆರಿಜಿನ್ ಆಗುತ್ತೆ ಈ ಟೈಪ್ ಆಫ್ ಪೋಯೆಟ್ರಿ ಅಂತ ಅಂದ್ರೆ, ರಿಯಾಕ್ಷನ್ ಅಗೇನ್ಸ್ಟ್ ದಿ ಎಮೋಷನಲ್ ಎಕ್ಸೆಸ್ ಆಫ್ ರೊಮ್ಯಾಂಟಿಸಮ್. ಸೊ ರೊಮ್ಯಾಂಟಿಸಮ್ ಅಲ್ಲಿ ನಾವು ಫೀಲಿಂಗ್ಸ್, ಎಮೋಷನ್ಸ್, ಇಮ್ಯಾಜಿನರಿಗಳನ್ನ ನೋಡ್ತಾ ಹೋಗ್ತೀವಲ್ವಾ, ಇಮ್ಯಾಜಿನೇಷನ್ ನ. ಸೊ ಅಗೇನ್ಸ್ಟ್ ದಟ್ ರೊಮ್ಯಾಂಟಿಸಿಸಮ್ ವಿರುದ್ಧವಾಗಿ ಪಾರ್ನೇಷಿಯನ್ ಪೋಯೆಟ್ಸ್ ಉತ್ಕೊಳ್ತಾರೆ. ಫೇವರಿಂಗ್ ಇನ್ಸ್ಟೆಡ್ ಪ್ರಿಸಿಷನ್, precision, restraint and formal craftsmanship in poetry. So strict rules ಇರ್ಬೋದು. ಸೊ ನಾವು ಮೀಟರ್ಸ್ ಅದು ಇದು ಏನೇನೋ ಬರ್ತಾ ಹೋಗುತ್ತಲ್ವಾ, ಒಂದು ಸ್ಟ್ರಿಕ್ಟ್ ರೂಲ್ಸ್. ಪೋಯೆಟ್ರಿನ ಯಾವ ರೀತಿ ಬರಿಬೇಕು, ರಿಯಾಲಿಟಿಗೆ ಬೆಲೆ ಕೊಡ್ಬೇಕಾಗತ್ತೆ. ಸೊ ಅದು ಪ್ರಿಸೈಸ್ ಆಗಿರ್ಬೇಕಾಗಿರುತ್ತೆ. ಸೊ ಈ ತರದೆಲ್ಲ ರೂಲ್ಸ್ ಗಳನ್ನ ಇಲ್ಲಿ ಫಾಲೋ ಮಾಡ್ತಾ ಹೋಗ್ತಾರೆ. ದಿಸ್ ಮೂವ್ಮೆಂಟ್ ವಿಚ್ ಫ್ಲರಿಶ್ಡ್ ಬಿಟ್ವೀನ್ ದ 1860s ಮತ್ತೆ 80s ಅಲ್ಲಿ ಇದು ಫ್ಲರಿಶ್ ಆಗುವಂತದ್ದು. ಅಂಡ್ ವಾಸ್ ನೇಮ್ಡ್ ಆಫ್ಟರ್, ಸಿ ದಿಸ್ ಪಾರ್ನೇಷಿಯನ್ ಪೋಯೆಟ್ಸ್ ಅನ್ನೋದು ನೇಮ್ಡ್ ಆಫ್ಟರ್ ಲೇ ಪಾರ್ನೇಸಿ ಕಂಟೆಂಪೊರೇಯನ್. ಓಕೆ, ಸೊ ಇವರ ಈ ಆಂಥಾಲಜಿ ಇದೆಯಲ್ಲ, ಸೊ ಈ ಆಂಥಾಲಜಿಯನ್ನ ಇಟ್ಕೊಂಡು ಆ ಪೋಯೆಟ್ಸ್ ಗೆಲ್ಲ ಒಂದು ಗುಂಪನ್ನ ಸೇರಿಸಿ ಪಾರ್ನೇಷಿಯನ್ ಪೋಯೆಟ್ಸ್ ಅಂತ ಹೇಳ್ತಾರೆ. This is an anthology published in 1866 by poet and critic Alphonse Limer. Okay, Alphonse Limer ಅನ್ನೋ ಫ್ರೆಂಚ್ ಪೋಯೆಟ್. ಸೊ ಅವರ ಆಂಥಾಲಜಿ ಲೇ ಪಾರ್ನೇಸಿ ಕಂಟೆಂಪೊರೇನ್. ಸೊ ಇದರ ಏನೋ ಇಟ್ಕೊಂಡು ಏನ್ ಮಾಡ್ತಾರೆ, ಪಾರ್ನೇಷಿಯನ್ ಪೋಯೆಟ್ಸ್ ಅನ್ನೋದು ಹೆಸರು ಬಂದಿದೆ. ದ ನೇಮ್ ರೆಫರೆನ್ಸಸ್ ಮೌಂಟ್ ಪಾರ್ನೇಸಸ್, ದ ಮಿಥಲಾಜಿಕಲ್ ಹೋಮ್ ಆಫ್ ದಿ ಮ್ಯೂಸಸ್ ಇನ್ ಗ್ರೀಕ್ ಮೈಥಾಲಜಿ. ಗ್ರೀಕ್ ಮಿಥಾಲಜಿನಲ್ಲಿ ಬರುವಂತಹ ಏನು ಮೌಂಟ್ ಫಾರ್ನೇಸಸ್. ಸೊ ಅದೊಂದು ಮಿಥಲಾಜಿಕಲ್ ಹೋಮ್ ಆಫ್ ದ ಮ್ಯೂಸಸ್ ಇನ್ ಗ್ರೀಕ್. ಆಯ್ತಾ, ಗ್ರೀಕ್ ಮ್ಯೂಸ್ ದೇವತೆಗಳಿಗೆ ಅದೊಂದು ಹೋಮ್ ಆಗಿರುತ್ತೆ. ಸೊ ಸಿಂಬಲೈಸಿಂಗ್ ಆರ್ಟಿಸ್ಟಿಕ್ ಇನ್ಸ್ಪಿರೇಷನ್ ಅಂಡ್ ಎಕ್ಸಲೆನ್ಸ್. ಸೊ ಇದು ಏನನ್ನ ಸಿಂಬಲೈಸ್ ಮಾಡುತ್ತೆ, ಮೌಂಟ್ ಫಾರ್ನೆಸಸ್ ಅನ್ನೋದು ಆರ್ಟಿಸ್ಟಿಕ್ ಇನ್ಸ್ಪಿರೇಷನ್ ಮತ್ತೆ ಎಕ್ಸಲೆನ್ಸ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇದರ ಪಾರ್ನೇಷಿಯನ್ ಪೋಯೆಟ್ಸ್ ಅಥವಾ ಪಾರ್ನೇಷಿಯನ್ ಪೋಯೆಟ್ರಿ ಕ್ಯಾರೆಕ್ಟರಿಸ್ಟಿಕ್ಸ್ ಏನಾಗಿರುತ್ತೆ, ಆರ್ಟ್ ಫಾರ್ ಆರ್ಟ್ ಸೇಕ್, ಲ ಆರ್ಟ್ ಪೋರ್ ಲ ಆರ್ಟ್. ಓಕೆ, ಸೊ ದಿಸ್ ಇಸ್ ಫ್ರೆಂಚ್ ಟರ್ಮ್ ಫಾರ್ ಆರ್ಟ್ ಸೇಕ್. They believed poetry should be appreciated for its aesthetic qualities and technical skill. ಸೊ ನಾನು ಆಗ್ಲೇ ಹೇಳ್ದೆ ಅಲ್ವಾ, ಸ್ಟ್ರಿಕ್ಟ್ ರೂಲ್ಸ್ ಅನ್ನ ಇವರು ಏನ್ ಮಾಡ್ತಾ ಇದ್ರು, ಫಾಲೋ ಮಾಡ್ತಾ ಇದ್ರು ಅಂತ. ಟೆಕ್ನಿಕಲ್ ಸ್ಕಿಲ್ಸ್ಗೆ ಅವರು ತುಂಬಾ ಸ್ಟಿಕ್ ಆನ್ ಆಗಿರ್ತಾರೆ, ರಾದರ್ ದನ್ ಫಾರ್ ಎಮೋಷನಲ್ ಅಪೀಲ್ ಆರ್ ಮೋರಲ್ ಪರ್ಪಸ್. ಸೊ ವಿ ಕ್ಯಾನ್ ಸಿ ದಟ್ ಇನ್ ವಾಟ್ ಇಸ್ ಎ ಆಸ್ಕರ್ ವೈಲ್ಡ್ ರೈಟಿಂಗ್ ಅಲ್ಲಿ ಅದನ್ನ ಕೂಡ ನಾವು ನೋಡಬಹುದು. ಸೊ ನೆಕ್ಸ್ಟ್, ಇಂಪರ್ಸನಾಲಿಟಿ ಅಂಡ್ ಆಬ್ಜೆಕ್ಟಿವಿಟಿ. ಸೊ ಇದರಲ್ಲಿ ನಾವು ಮತ್ತೊಂದು ಏನ್ ಗುಣವನ್ನ ನೋಡಬಹುದು, ಇಂಪರ್ಸನಾಲಿಟಿ ಅಂಡ್ ಆಬ್ಜೆಕ್ಟಿವಿಟಿ. ಸೊ ದೇರ್ ಇಸ್ ನೋ ರೂಮ್ ಫಾರ್ ಸಬ್ಜೆಕ್ಟಿವಿಟಿ. ಮೂವಿಂಗ್ ಅವೇ ಫ್ರಮ್ ದಿ ಸೆಲ್ಫ್ ಸೆಂಟರ್ಡ್ ಎಮೋಷನಲಿಸಮ್ ಆಫ್ ದಿ ರೊಮ್ಯಾಂಟಿಸಮ್, ಪಾರ್ನೇಷಿಯನ್ಸ್ ಫೇವರ್ ಡಿಟ್ಯಾಚ್ಮೆಂಟ್. ಸೊ ವರ್ಡ್ಸ್ವರ್ತ್, ಕೀಟ್ಸ್, ಬೈರನ್, ಸೊ ಇವರೆಲ್ಲರೂ ಏನ್ ಮಾಡ್ತಾ ಹೋಗ್ತಾರೆ, ತಮ್ಮ ಎಕ್ಸ್ಪೀರಿಯನ್ಸಸ್ ಗಳನ್ನ, ಎಮೋಷನ್ಸ್, ಫೀಲಿಂಗ್ಸ್ ಗಳನ್ನ ಪೊಯಿಟ್ರಿ ಆಗಿ ಬರಿತಾ ಹೋಗ್ತಾರೆ. ವಿ ಕ್ಯಾನ್ ಸಿ ಸಬ್ಜೆಕ್ಟಿವಿಟಿ there, ಬಟ್ ಇನ್ ಪಾರ್ನೇಷಿಯನ್ ಪೋಯೆಟ್ಸ್ ವಿ ಕ್ಯಾನ್ ಸಿ ಆಬ್ಜೆಕ್ಟಿವಿಟಿ. ಓಕೆ, ಸೊ ಸೆಲ್ಫ್ ಇದು ಏನಾಗಿರುತ್ತೆ, ಸೆಲ್ಫ್ ಸೆಂಟರ್ಡ್ ಆಗಿರೋದಿಲ್ಲ, ಡಿಟ್ಯಾಚ್ಡ್ ಆಗಿ ಅವರು ಪೊಯಿಟ್ರಿನ ಬರಿತಾ ಹೋಗ್ತಾರೆ. ದೆನ್ emphasizing the beauty of structure and image over personal emotion. So impersonality and objectivity, art for art's sake. Next, formal precision.
The Parnassians were known for their mastery of meter, form and classical references. Like mythology, Greek mythology na nodidvi. Parnassians ಏನಾಗಿರುತ್ತೆ, that was the home of muses, often producing highly polished, ಮೆಟಿಕ್ಯುಲಸ್ಲಿ ಕ್ರಾಫ್ಟೆಡ್ ವರ್ಡ್ಸ್. ಸೊ ತುಂಬಾ ಅದನ್ನ ಫೋಕಸ್ಡ್ ಆಗಿ ಇಟ್ಕೊಂಡು ಮೀಟರ್ಸ್ ಎಲ್ಲಾನು ಸರಿಯಾಗಿ ಫಾರ್ಮ್ ಅಲ್ಲಿ ಇಟ್ಕೊಂಡು, ಸೊ ಅವರು ಇದನ್ನ ತುಂಬಾ ಮೆಟಿಕ್ಯುಲಸ್ ಆಗಿ ವರ್ಕ್ ಮಾಡಿ ಪೋಯಟ್ರಿನ ಬರ್ದಿರ್ತಾರೆ. ಸೊ ಅನ್ಲೈಕ್ಲಿ ರೊಮ್ಯಾಂಟಿಕ್ ಪೋಯೆಟ್ಸ್. ಸೊ ಗೊತ್ತಾಗ್ತಾ ಇದೆ ಅಲ್ವಾ? ಸೊ ಮಿಥಲಾಜಿಕಲ್ ಅಂಡ್ ಹಿಸ್ಟಾರಿಕಲ್ ಥೀಮ್ಸ್ ಗಳನ್ನ ನಾವು ಇದರಲ್ಲಿ ನೋಡ್ತಾ ಹೋಗ್ಬೋದು. ಸೊ ಆಸ್ ವಿ ಸೀನ್ ಇನ್ ದ ಲೈಕ್ ದ ಟೈಟಲ್ ಇಟ್ ಸೆಲ್ಫ್, ಪಾರ್ನೇಷಿಯಸ್. Okay, they frequently used themes from mythology. So like Greek mythology ಇರ್ಬೋದು, classical ಬಾರೋ ಮಾಡಿರ್ತಾರೆ ಅಲ್ಲಿಂದ, ಹಿಸ್ಟ್ರಿ ಅಂಡ್ ದ ಎಕ್ಸೋಟಿಕ್ ಸೆಟ್ಟಿಂಗ್ಸ್ ವಿಚ್ ಅಲೌಡ್ ಫಾರ್ ಆಬ್ಜೆಕ್ಟಿವ್ ಸ್ಟೋರಿ ಟೆಲ್ಲಿಂಗ್ ವಿತೌಟ್ ದಿ ನೀಡ್ ಫಾರ್ ಪರ್ಸನಲ್ ಇನ್ವಾಲ್ವ್ಮೆಂಟ್. ಸೊ ಅವರ ಥೀಮ್ಸ್ ಸಬ್ಜೆಕ್ಟ್ ಅನ್ನ ಬೇರೊಂದು ಸೋರ್ಸ್ ಇಂದ ತಗೊಂಡಾಗ ಅಲ್ಲಿ ಸಬ್ಜೆಕ್ಟಿವಿಟಿ, ನಾನು ನನ್ನದು ಅನ್ನೋದು ಅಲ್ಲಿ ಏನಾಗಿರುತ್ತೆ, ಇನ್ವಾಲ್ವ್ ಆಗಿರೋದಿಲ್ಲ. ಓಕೆ, ಸೊ ಬೇರೊಂದು ವಿಷಯದ ಬಗ್ಗೆ ನಾವು ಮಾತಾಡ್ತಾ ಹೋದಾಗ ಅದರಲ್ಲಿ ಲೈಕ್ ಎಮೋಷನಲ್ ಫೀಲಿಂಗ್ಸ್, ನನ್ನ ಮೇಲೆ ಪರಿಣಾಮ ಬೀರುವಂತಹ ಎಮೋಷನ್ಸ್ ಅಂಡ್ ಫೀಲಿಂಗ್ಸ್ ಇರೋದಿಲ್ಲ. ಓಕೆ, ಸೊ ಅದನ್ನ ನಾವು ಅಬ್ಜೆಕ್ಟಿವ್ ಆಗಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್, ನೋಟೇಬಲ್ ಪಾರ್ನೇಷಿಯನ್ ಪೋಯೆಟ್ಸ್ ಯಾರೆಲ್ಲ ಬರ್ತಾರೆ ಈ ಅಂದ್ರೆ 80s, 1860s ಅಂಡ್ 1880s ಅಲ್ಲಿ ಬರುವಂತ ಫ್ರೆಂಚ್ ಪೋಯೆಟ್ಸ್ ಅಲ್ಲಿ ಥಿಯೋಫಿಲ್ ಗಾಟಿಯರ್, a famous poet. Okay, please do some search on this poet. So all these poets, okay, Jose Maria de Heredia, Sully Prudhomme. Okay, so ಇವರು ಇಂಪಾರ್ಟೆಂಟ್ ಏನಾಗಿರ್ತಾರೆ, ಪಾರ್ನೇಷಿಯನ್ ಪೋಯೆಟ್ಸ್ ಆಗಿರ್ತಾರೆ, ಎಸ್ಪೆಷಲಿ ಥಿಯೋಫಿಲ್ ಗಾಟಿಯರ್. The Parnassians influenced later poets. So ಇವರಿಂದ ನೆಕ್ಸ್ಟ್ ಜನರೇಷನ್ಸ್, ನೆಕ್ಸ್ಟ್ ಲಿಟರರಿ ಮೂವ್ಮೆಂಟ್ಸ್ ಗಳು ಏನಾಗ್ತಾ ಹೋಗುತ್ತೆ, ಇನ್ಫ್ಲುಯೆನ್ಸ್ ಆಗ್ತಾ ಹೋಗುತ್ತೆ. ಎಸ್ಪೆಷಲಿ ದ ಸಿಂಬಲಿಸ್ಟ್ ಸಚ್ ಆಸ್ ಸ್ಟೀಫನ್ ಮಲಾಮ್. ಮಲಾಮ್ ಅನ್ನೋ ಹೆಸರನ್ನ ನೀವು ಕೇಳೇ ಇರ್ತೀರಾ. ಸ್ಟೀಫನ್ ಮಲಾಮ್ ಇರ್ಬೋದು ಅಥವಾ ಪಾಲ್ ವಾರ್ಲೇನ್. ಸೊ ಮಲಾಮ್ ಅಂಡ್ ಸಿಂಬಲಿಸಮ್ ಅಂತ ಹೇಳಿದ ತಕ್ಷಣನೇ ಎಲ್ರಿಗೂ ನೆನಪಾಗುವಂತ ಹೆಸರುಗಳಂದ್ರೆ ಫ್ರೆಂಚ್ ಪೋಯೆಟ್ಸ್, French writers Malam and Warlain, who took Parnassian formal precision and combined it with the mystical and introspective tendencies of symbolism. So through symbols, ಅಂದ್ರೆ ವಿತೌಟ್ ಎಕ್ಸ್ಪ್ಲನೇಷನ್ ಅವ್ರೇನ್ ಮಾಡ್ತಾ ಹೋಗ್ತಾರೆ, ಸಿಂಬಲ್ಸ್ ಮೂಲಕ ತಮ್ಮ ಸಂದೇಶವನ್ನ ಹೇಳ್ತಾ ಹೋಗ್ತಾರೆ. ಓಕೆ, ವಿತೌಟ್ ಗಿವಿಂಗ್ ಟೂ ಮಚ್ ಎಕ್ಸ್ಪ್ಲನೇಷನ್, they just give some symbols, that's all. Through that symbols, readers must interpret the theme or the subject. That is what symbolists did. Their emphasis on art for art's sake also left a lasting impression on modernism ಅಲ್ಲಿ ನಾವು ಇದೆಲ್ಲವನ್ನ ನೋಡ್ತಾ ಹೋಗ್ತೀವಿ, and avant-garde poetry in the 20th century. ಸೊ ಇದನ್ನು ಕೂಡ ಮತ್ತೊಂದ್ಸಲ ನಾವು ನೋಡೋಣ. ಮಾಡರ್ನಿಸಮ್ ಇರ್ಬೋದು, avant-garde ಮೂವ್ಮೆಂಟ್ ಇರ್ಬೋದು. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ ಈಗ ಏನಿದೆ. ಸೊ ಹಾಗಾದ್ರೆ 55th ಒನ್ಗೆ ಏನಾಗಿರುತ್ತೆ ಆನ್ಸರ್, ಫ್ರೆಂಚ್ ಪೋಯೆಟ್ಸ್. ಪಾರ್ನೇಷಿಯನ್ಸ್ ಪೋಯೆಟ್ಸ್ ಅನ್ನೋರು ಯಾರಾಗಿರ್ತಾರೆ, ಸೊ ಎಷ್ಟರಲ್ಲಿ ಇವರು ಬರ್ತಾರೆ. ಓಕೆ, ಸೊ ಹಾಗಾದ್ರೆ 1866 ಅಲ್ಲಿ ಪಬ್ಲಿಷ್ ಆದಂತ ಆಂಥಾಲಜಿ ಯಾವುದು, ಆಂಥಾಲಜಿಯಿಂದ ಪಾರ್ನೇಷಿಯನ್ ಪೋಯೆಟ್ಸ್ ಅಂತ ಬಂತು. ಯಾರೆಲ್ಲ ಪಾರ್ನೇಷಿಯನ್ ಪೋಯೆಟ್ಸ್ ಇದ್ದಾರೆ, ಸೊ ಪಾರ್ನೇಷಿಯಸ್ ಅಂತ ಅಂದ್ರೆ ಏನು, ಅಂಡ್ ವಾಟ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪಾರ್ನೇಷಿಯನ್ ಪೋಯೆಟ್ರಿ ಅಥವಾ ಪೋಯೆಟ್ಸ್. ಸೊ ಇದೆಲ್ಲವನ್ನ ಕೂಡ ನಾವಿಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ನೆಕ್ಸ್ಟ್ ಕಮ್ಸ್ when was lyrical ballads finally completed? See, ಸೊ ನಾವ್ ಎಷ್ಟೊಂದು ಎಡಿಷನ್ಸ್ ಗಳನ್ನ ನೋಡಿದ್ವಿ, ಬಟ್ ಯಾವಾಗ ಲಿರಿಕಲ್ ಬ್ಯಾಲೆಟ್ಸ್ ಫೈನಲ್ ಆಗಿ ಕಂಪ್ಲೀಟೆಡ್ ಅಂತ ಕೇಳಿದಾಗ ನಮ್ಗೆ ಕನ್ಫ್ಯೂಸ್ ಆಗುತ್ತೆ. ಲೈಕ್ ವಿ ಹ್ಯಾವ್ ಸೀನ್ ಸೋ ಮೆನಿ, ಆಲ್ಮೋಸ್ಟ್ 5 ಇಂಪಾರ್ಟೆಂಟ್ ಎಡಿಷನ್ಸ್ ಆಫ್ ಲಿರಿಕಲ್ ಬ್ಯಾಲೆಟ್ಸ್. ಬಟ್ ಫೈನಲಿ ಕಂಪ್ಲೀಟೆಡ್ ಅಂತಂದ್ರೆ ನಾವು ಫಸ್ಟ್ ಎಡಿಷನ್ ಅನ್ನೇ ತಗೋಬೇಕಾಗುತ್ತೆ. ಬಿಕಾಸ್ ಫಾರ್ ದ ಫಸ್ಟ್ ಟೈಮ್ ಅದು ಕಂಪ್ಲೀಟ್ ಆಗಿ ಯಾವಾಗ ಪಬ್ಲಿಷ್ ಆಗುತ್ತೋ ಅದನ್ನ ನಾವು ಏನ್ ಮಾಡ್ಬೇಕಾಗತ್ತೆ, ಇಲ್ಲಿ ಗಣನೆಗೆ ತಗೋಬೇಕಾಗತ್ತೆ. 1797
1780, 1781, 1790. ಸೊ ನಿಮ್ಗೆ ಇಲ್ಲಿ ಕನ್ಫ್ಯೂಸ್ ಆಗುವಂಥದ್ದು ಏನು ಇಲ್ಲ. ಯಾಕೆ ಅಂತಂದ್ರೆ ಲೈಕ್ 1798 ಆದ್ಮೇಲೆ 1801, 1802, 1803, 1805. ಸೊ ಈ ರೀತಿಯಾಗಿ ನಮ್ಗೆ ಬೇರೆ ಬೇರೆ ಎಡಿಷನ್ಸ್ ಗಳು ಬರೋದ್ರಿಂದ ಆ ಡೇಟ್ಸ್ ಗಳು ಯಾವುದು ಈ ಆಪ್ಷನ್ಸ್ ಅಲ್ಲಿ ಇಲ್ಲ. ಬಟ್ ನಮಗೆ ಬೇಕಾಗಿರುವಂತ ಆಪ್ಷನ್ ಯಾವ್ದಾಗಿರುತ್ತೆ 1797. ಬಿಕಾಸ್ ಇದು ಫೈನಲ್ ಆಗಿ ಪಬ್ಲಿಷ್ ಆಗೋದು ಯಾವಾಗ 1798. ಸೊ ಅಲ್ಲಿಂದ ರೊಮ್ಯಾಂಟಿಕ್ ಏಜ್ ಅಫಿಷಿಯಲ್ ಆಗಿ ಬಿಗಿನ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಸೊ 1797 ಅಲ್ಲಿ ಅದೇನಾಗುತ್ತೆ ಫೈನಲ್ ಆಗಿ ಕಂಪ್ಲೀಟ್ ಆಗಿ ಸೊ ಪಬ್ಲಿಷ್ ಆಗಕ್ಕೆ ಸಿದ್ಧವಾಗಿರುತ್ತೆ ಅನ್ನೋದು ಇದರ ಅರ್ಥ. ಸೊ ನೆಕ್ಸ್ಟ್, who is the founder of the Oxford movement? I told you all the movements are important profounders of the important ಅದರಲ್ಲಿ ಬರುವಂತಹ ಇಂಪಾರ್ಟೆಂಟ್ ವ್ಯಕ್ತಿಗಳಿರ್ಬೋದು. ಸೊ ದೇರ್ ವರ್ಕ್ಸ್ ಇರ್ಬೋದು, ದೇರ್ ಕಾಂಟ್ರಿಬ್ಯೂಷನ್ ಇರ್ಬೋದು. ಓಕೆ, ಸೊ ಅದೆಲ್ಲ ಪಾಯಿಂಟ್ಸ್ ಗಳನ್ನ ನೀವು ನೋಟ್ ಡೌನ್ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಹೂ ಇಸ್ ದಿ ಫೌಂಡರ್ ಆಫ್ ದಿ ಆಕ್ಸ್ಫರ್ಡ್ ಮೂವ್ಮೆಂಟ್? ಹಾಗಾದ್ರೆ ನ್ಯೂಮನ್, WH. ಓಕೆ, ಎನಿವೇಸ್ ಐ ವಿಲ್ ಸ್ಟಾಪ್ ಹಿಯರ್. ಸೊ ತುಂಬಾ ಟೈಮ್ ನಿಮ್ಗೆ ಅಂದ್ರೆ ಲೈಕ್ ತುಂಬಾ ಲೆಂದಿ ಕ್ಲಾಸ್ ಗಳನ್ನ ಕೊಡ್ತಾ ಹೋದ್ರೆ ನಿಮ್ಗೆ ಲೈಕ್ ಲಾಂಗ್ ಟೈಮ್ ನೋಡೋಕೆ ಅಷ್ಟು ಪೇಷನ್ಸ್ ಇರೋದಿಲ್ಲ. ಇವನ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ದ್ಯಾಟ್. ಸೊ ನಾನು ಹಾಫ್ ಅನ್ ಅವರ್ಗೆ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇದನ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಎನಿವೇಸ್ I hope you enjoyed the class. Thank you for watching. And if you like my information, please do like the video and share as much as possible. And whoever not yet subscribed to the channel, please do subscribe Sahithya Radhana channel for more information and for more literary classes. Okay guys, thank you so much. Let me give you some more classes in the next session.